ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವನ್ನು ಸಾಧಿಸಿದ್ದಾರೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿರುವಂಥದ್ದು. 26 ವರ್ಷಗಳ ಬಳಿಕ ಕಾಂಗ್ರೆಸ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಇಂದು ಪ್ರಕಟಗೊಂಡಂಥ ಫಲಿತಾಂಶದಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಈ ಬಗ್ಗೆ ಪ್ರಭಾ ಮಲ್ಲಿಕಾರ್ಜುನನ್ನ ಸಹೋದ್ಯೋಗಿ ಪ್ರವೀಣ್ ಬಾಡ ಅವ್ರ ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ದ ಫಸ್ಟ್ ರಿಯಾಕ್ಷನ್ ಒನ್ ನ್ಯೂಸ್ಗೆ ಪ್ರಭಾ ಮಲ್ಲಿಕಾರ್ಜುನ್ ಕೊಟ್ಟಿರುವಂಥದ್ದು. ಅವರ ಗೆಲುವಿನ ಬಗ್ಗೆ ಪ್ರಭಾ ಮಲ್ಲಿಕಾರ್ಜುನ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮಹಿಳಾ ಅಭ್ಯರ್ಥಿಯಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಆಯ್ಕೆ ಆಗಿರೋದು. ಇದಕ್ಕೆ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಮೊದಲನೇ ಬಾರಿಗೆ ಮಹಿಳಾ ಸಂಸದರು ದಾವಣಗೆರೆಯಲ್ಲಿ ಆಯ್ಕೆ ಆಗಿರೋದು, ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಏನು ಈಗ ಜನ ತೀರ್ಮಾನ ಮಾಡಿ ಒಂದು ಅಭಿವೃದ್ಧಿ ನಮ್ಮ ಕ್ಷೇತ್ರದಲ್ಲಿ ಆಗಬೇಕಾಗಿದೆ ಅನ್ನೋ ಒಂದು ಜವಾಬ್ದಾರಿಯಿಂದ ಇವತ್ತು ವೋಟ್ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ಮತದಾರರಿಗೂ ಕೂಡ ಧನ್ಯವಾದಗಳು. ಸೊ ಈಗ ಕೆಲಸಗಳು ಕಾಯ್ತಾ ಇದ್ದಾವೆ, ಈಗ ಹೋಗಿ ಕೆಲಸ ಮಾಡಬೇಕಾಗಿರುತ್ತೆ. ಈಗ ಇಷ್ಟು ಅಂತರದಿಂದ ಗೆಲುವಿಂದ ನಿರೀಕ್ಷೆ ಆಯ್ತಾ ಮೇಡಮ್? ಹೇಗೆ ಅನಿಸ್ತದೆ ಮೇಡಮ್ ಈ ಗೆಲುವು ಯಾವಾಗಲೂ ಸಂತೋಷ ಕೊಡುತ್ತೆ. ಆಮೇಲೆ ಈಗ 25 ವರ್ಷದಿಂದ BJP ಸತತವಾಗಿ ಗೆದ್ದಿದೆ. ಸೊ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಾರಲ್ಲ, ಅದೇ ಒಂದು ಹಿರಿಮೆ ನಮಗೆ. ಇದುವರೆಗೂ ಸಹ BJP ಭದ್ರಕೋಟೆ ಎನಿಸ್ಕೊಂಡಿದ್ದು ದಾವಣಗೆರೆ ಪ್ರಥಮ ಬಾರಿಗೆ ಕಾಂಗ್ರೆಸ್ ಅಲ್ಲಿರುವಂಥದ್ದು, ಏನು ಹೇಳ್ತೀವಿ ಮೇಡಮ್? ಇಲ್ಲ, ಅದೇ ನಮ್ಮ ಕಾರ್ಯಕರ್ತರ ಶ್ರಮ ಇದೆ, ನಮ್ಮ ಗ್ಯಾರಂಟಿ ಯೋಜನೆಗಳು, ಜೊತೆಗೆ ಎಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಜವಾಬ್ದಾರಿ ವಹಿಸ್ಕೊಂಡು ಮಾಡಿದ್ದೀವಲ್ಲ, ಅದು ಇವತ್ತಿನ ದಿನ ನಮ್ಮ ಗೆಲುವಿಗೆ ಕಾರಣ ಆಗಿದೆ. ಸೊ ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನನ್ನ ಜೊತೆ ಪ್ರವೀಣ್ ಬಾಡ, ಒಂದು ನ್ಯೂಸ್ ದಾವಣಗೆರೆ.